ಮಾಡ್ಯಪ್ಪ ಅಂತ. ಎಷ್ಟು ಜನ ಆಯ್ತು? 9 ತಿಂಗಳಾಯ್ತು. ಇಲ್ಲಿವರೆಗೆ ಅವರು ನಮ್ಮನ್ನು ಕರೆದಿಲ್ಲ, ನಮ್ಮ ಬಗ್ಗೆ ಮಾತಾಡ್ಲಿಲ್ಲ, ನಮ್ಮ ಕಷ್ಟ ಏನು ಅಂತ ಪರಿಸ್ಥಿತಿ ಮಾಡಲಿಲ್ಲ. ಯಾಕೆ ಉದಾಸೀನ ಮಾಡ್ತೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ನಿಮಗೂ ಕೂಡ ಏನಾದ್ರೂ ಕಂಪನಿ ಮಾಲೀಕರ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಇದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ನಾವು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ನೀವೇನು ಮಾತುಕತೆ ಮಾಡ್ತೀವಿ ಅಂದ್ರೆ ತಕ್ಷಣ ಮಾತುಕತೆ ಮಾಡಿ ಪರಿಶೀಲನೆ ಮಾಡಿ. ಇದು ಯಾರೋ ನಾವು ಮಾಡಿದ್ದಲ್ಲ. ಹಳೆಯ ಭೂಮಿಯ ಬೆಲೆ ಸರಿ ಇಲ್ಲ ಅಂತೇಳಿ ಹೇಳಿದವರು ನಿಜ, ನಾವು ಒತ್ತಾಯ ಮಾಡಿದ್ದೀವಿ. ಆದ್ರೆ ನಿಮ್ಮ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳೇ ಆದೇಶ ಹೊರಡಿಸಿದ್ದಾರೆ. ಆದ್ರಿಂದ ನೀವು ಹಳೆಯ ಭೂಬೆಲೆಯನ್ನು ರದ್ದು ಮಾಡೋದು ನಿಮ್ ಕರ್ತವ್ಯ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಬೇರೇನೂ ಇಲ್ಲ. ಹಳೆ ಭೂಬೆಲೆಯನ್ನು ರದ್ದು ಮಾಡಿ ಹೊಸ ಬೆಲೆ ಕಟ್ರಿ, ಇವತ್ತಿನ ಬೆಲೆ ಕಟ್ರಿ ಅಂತ ನಾವೇನ್ ಕೇಳಲ್ಲ. ಅವತ್ತಿನ ಬೆಲೆನೇ ನೀವು ಹೊಸದಾಗಿ ಮಾಡಿ. 2010 ಅಂಕಿಅಂಶಗಳನ್ನು ಇಟ್ಕೊಂಡು ಹೊಸ ಬೆಲೆಯನ್ನು ಕಟ್ರಿ. ಇಲ್ಲ, ನಮ್ಮ ಕೋರ್ಟ್ನವರು ಕೊಟ್ಟಿದಿರಲ್ಲ ಕನಿಷ್ಠ 30 ಲಕ್ಷ ಅದರ ಸೊಲುಸಿ ಎಂಬ ಅದಕ್ಕೆ ಬಡ್ಡಿ, ಆ ಪ್ರಕಾರನ ಕೊಡಿ. ಇಲ್ಲಾಂದ್ರೆ ನೀವೇ ನಮ್ಮ KIDB ಅವರು ನಮ್ಮ ಹತ್ರ 8 ಲಕ್ಷ 5 ಲಕ್ಷ ತಗೊಂಡು ಅಲ್ಲಿ 54 ಲಕ್ಷಕ್ಕೆ ಮಾರ್ತಾ ಇದಿರಲ್ಲ, ಆ ದರನಾದ್ರೂ ಕೊಡ್ರಿ ಅಂತ ನಾವು ಕೇಳ್ತೀವಿ. ಯಾವ ದರ ಕೊಡ್ತೀರಿ? 54 ಲಕ್ಷಕ್ಕೆ ನೀವು ಅಭಿವೃದ್ಧಿ ಪಡಿಸಿದೀವಿ ಅಂತ ಹೇಳ್ತೀರಿ. ಅಭಿವೃದ್ಧಿ ಪಡಿಸೋದಕ್ಕೆ ಖರ್ಚಾದಂತ 40% ಕ್ಯಾನ್ಸಲ್ ಮಾಡಿ ಉಳಿದಂತ 60% ಆದ್ರೂ ನಮ್ಮ ರೈತರಿಗೆ ನೀವು ಕೊಡೋದು ನ್ಯಾಯ ಇದೆ ಅಂತಕ್ಕಂಥ ಅಂಶವನ್ನ ನಾನು ಒತ್ತಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. MB ಪಾಟೀಲ್ ಹೇಳಿದ್ರು ಬೆಳಗಾವಿ ಅಧಿವೇಶನದಲ್ಲಿ, ನಾವೇನಾದ್ರೂ ಹಿಂಗೆ 1 ಕೋಟಿ ರೂಪಾಯಿ ಕೊಡಬೇಕು 1 ಎಕರೆಗೆ ಅಂದ್ರೆ 13,000 ಎಕರೆಗೆ 13,000 ಕೋಟಿ ಕೊಟ್ರೆ ನಾವು ಸರ್ಕಾರ ಮುಳುಗತ್ತೆ ಅಥವಾ KIDB ಮುಳುಗಿಸ್ಬೇಕಾಗ್ತದೆ ಅಂತ ಹೇಳಿದ್ರು. ಸ್ವಾಮಿ, KIDB ಮುಳುಗಿಸ್ರೆ ಅಂತ ನಾವು ಹೇಳಲ್ಲ. KIDB ಅವರು ನಮ್ಗೆ ಮೋಸ ಮಾಡಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ. KIDB ಅವರು ಕಂಪನಿ ಜೊತೆ ಶಾಮೀಲಾಗಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ. ಅಧಿಕಾರಿಗಳು ಮಂತ್ರಿಗಳು ಶಾಮೀಲಾಗಿ ನಮ್ಗೆ ಅನ್ಯಾಯ ಆಗಿದೆ. KIDB ಮುಚ್ಚಕ್ಕೆ ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ನಾವು ಪರ್ಯಾಯ ಕೂಡ ಹೇಳಿದ್ವಿ. ಏನು, ನೀವು ಅನಗತ್ಯವಾಗಿ 5,000 ಎಕರೆ ಭೂಮಿಯನ್ನ ಸ್ವಾಧೀನ ಮಾಡಿದಿರಿ. ಕಂಪನಿಯವರಿಗೆ ಬೇಕಾಗಿರೋದು 2,200 2,300 ಎಕರೆ ಮಾತ್ರನೇ. ವಾಸ್ತವಿಕವಾಗಿ ಅವ್ರಿಗೆ ಬೇಕಾಗಿರೋದು 1,500 ಎಕರೆ ಮಾತ್ರನೇ. ಆದ್ರೂ ಕಂಪನಿಯವರು 2,500 ಎಕರೆ ಬೇಕಂತ ಕೇಳ್ತಾರೆ. 3 ಕಂಪನಿ ಸೇರಿದ್ರೆ ಒಂದು 7,000 ಎಕರೆ ಭೂಮಿ ಹೋಗುತ್ತೆ. ಉಳಿದಂತ 6,000 ಎಕರೆ ಭೂಮಿ ಇತ್ತಲ್ಲ, ಆ ಭೂಮಿಯನ್ನ ಅಭಿವೃದ್ಧಿಪಡಿಸಿ ಡೆವಲಪ್ ಮಾಡಿ ಅದರಲ್ಲಿ ಅರ್ಧ 2 ಎಕರೆ ಹೋದವರಿಗೆ 1 ಎಕರೆ, 4 ಎಕರೆ ಹೋದವರಿಗೆ 2 ಎಕರೆ ವಾಪಸ್ ಕೊಡಿ. ಅಭಿವೃದ್ಧಿ ಪಡಿಸಿದಂತ ಭೂಮಿ ನೀವೇನು ನಮ್ಗೆ ರೊಕ್ಕ ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ರೊಕ್ಕ ಕೊಡ್ಲಾರ್ದಂಗೆ ಭೂಮಿ ಕೊಟ್ರೆ ನಾವು ಅಭಿವೃದ್ಧಿ ಆಗಿರ್ತಕ್ಕಂಥ ಭೂಮಿಯನ್ನ ಮಾರಾಟ ಮಾಡಿಕೊಂಡು ನಾವು ಆಗಿರೋ ನಷ್ಟ ತಂದ್ಕೊತೀವಿ. ಇಲ್ಲ, ನೀವೇ ಅದನ್ನ ಮಾರಾಟ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತೀವಿ ಅಂದ್ರೆ ಅದಕ್ಕೂ ತಯಾರಿದೆ ಅಂತೇಳಿ ನಾವು ಸರ್ಕಾರಕ್ಕೆ ಕೇಳೋದು. ಸರ್ಕಾರದವರು ದುಡ್ಡು ಕೊಡ್ಬೇಕಾಗಿಲ್ಲ, ಕಂಪನಿಯವರು ದುಡ್ಡು ಕೊಡ್ಬೇಕಾಗಿಲ್ಲ. ನಮ್ಮ ಜಮೀನು ಅಭಿವೃದ್ಧಿ ಪಡಿಸಿ ಜಮೀನನ್ನು ಕೊಟ್ರೆ ಯಾರಿಗೂ ತೊಂದರೆ ಇಲ್ಲ ಅನ್ನುವಂತ ಪರ್ಯಾಯ ಕೂಡ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಸರ್ಕಾರ ಯಾವ ಮಾತು ಕೇಳಕ್ಕೆ ತಯಾರಿಲ್ಲ. ನಿಮಗೆಲ್ಲ ನಾನು ಮತ್ತೆ ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಈ ಕಂಪನಿಗಳು ಕೈಗಾರಿಕೆ ಹಾಕೋದಕ್ಕೆ ಸರ್ಕಾರ ಬಜೆಟ್ ಹಣ ಎಷ್ಟು ಕೊಡ್ತಾ ಇದೆ ಅಂತ ಗೊತ್ತಾ ನಿಮ್ಗೆ? 40,000 ಕೋಟಿ ರೂಪಾಯಿ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೇನೆ ಅಂತೇಳಿ ಮಿತ್ತಲ್ ಕಂಪನಿ ಬಂದ್ರೆ 30% ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ಕಾರ. ಅಂದ್ರೆ ಒಂದು ಕಂಪನಿಗೆ 12,000 ಕೋಟಿ ರೂಪಾಯಿ ಅವರು ಸಬ್ಸಿಡಿ ಕೊಡೋದಕ್ಕೆ ತಯಾರಾಗಿದ್ದಾರೆ. 3 ಕಂಪನಿ ನಡುವೆ 36,000 ಕೋಟಿ ರೂಪಾಯಿ ಕಂಪನಿಗೆ ಕೊಡ್ತಾರೆ ಸರ್ಕಾರದವರು. ರೈತರಿಗೆ 1 ಕೋಟಿ ರೂಪಾಯಿ ಕೊಟ್ಟರೆ ಬರೀ 12,500 ಕೋಟಿ ಕೊಡ್ಬೋದು. ಯಾಕೆ ನೀವು ರೈತರ ಪರವಾಗಿ ಮನಸ್ಸು ಮಾಡ್ತಾ ಇಲ್ಲ ಅಂತ ನಾವು ನಂಬಿಕೆ ಇದ್ದೀವಿ. ಆ ಕಂಪನಿಯನ್ನು ನಮ್ಗೆ ರೊಕ್ಕ ಕೊಟ್ಟರು ಕೂಡ ಅವನೇನು ಕೊಡೋದಿಲ್ಲ. ಸರ್ಕಾರ ದುಡ್ಡು ಸಬ್ಸಿಡಿ ತಗೊಂಡಿರ್ತಾನ, ಅದರಲ್ಲಿ ಕೊಡ್ತಾನೆ. ಅದನ್ನು ಕೂಡ ನೀವು ಕೊಡಕ್ ತಯಾರಿಲ್ಲ ಅಂದ್ರೆ ನಿಮ್ ಕಥೆ ಏನು ಅಂತ ನಾವು ಕೇಳಬೇಕಾಗ್ತದೆ. ನೀವೇನು ನಮ್ಮ ಜೊತೆಗಿರಾರ, ಕಂಪನಿ ಮಾಲೀಕರ ಜೊತೆಗಿರಾರ ಅನ್ನೋದು ನೀವು ಹೇಳಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ, ವಿರೋಧ ಪಕ್ಷದ ನಾಯಕರಿಗೂ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇವತ್ತು ಬೀದಿಗೆ ಬರಬೇಕಾಗಿದೆ. ಅದರಿಂದ ಸಾರ್ವಜನಿಕರಿಗೆ ನಾವು ವಿನಂತಿ ಮಾಡ್ತಾ ಇದೀವಿ, ಯಾರಿಗಾದ್ರೂ ತೊಂದರೆ ಆಗಿದ್ರೆ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಇಂಥ ಸರ್ಕಾರಗಳನ್ನು ಕಟ್ಕೊಂಡು ಇವತ್ತು ನಾವು ಇಂಥ ಸಂಕಟಕ್ಕೆ ಈಡಾಗಿದ್ದೀವಿ ಅನ್ನುವಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ನಮ್ಮನ್ನ ಈ ತೊಂದರೆಯಿಂದ ಕ್ಷಮಿಸ್ತೀರಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸರ್ಕಾರ
ಆದ್ರೆ ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಇದ್ವಿ. ನಾವಿನ್ನೂ ಹೆಚ್ಚಾರಿಗೆ ಹೋಗಿಲ್ಲ. ನಾವಿನ್ನೂ ಶಾಂತ ರೀತಿಯಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತರು, ನಮ್ಮ ಕೂಲಿಕಾರರು, ನಮ್ಮ ಕಾರ್ಮಿಕರು, ಎಲ್ಲ ವ್ಯಾಪಾರಿ ಸಂಸ್ಥೆಗಳ ಮಾಲೀಕರು ಎಲ್ಲರೂ ನಾವು ವಿನಂತಿ ಮಾಡಿ ಇವತ್ತು ಅವರೆಲ್ಲ ವಹಿವಾಟು ಬಂದ್ ಮಾಡಿ ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಅವರಿಗೆ ನಾನು ಈ ಸಂತ್ರಸ್ತರ ಹೋರಾಟ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳನ್ನು ನೀಡ್ತಾ ಇದ್ದೀನಿ. ರೈತರ ಜೊತೆ ನಿಂತಿದ್ರು, ರೈತರ ಜೊತೆ ನಿಲ್ಲಬೇಕು ಅಂತ ಈ ಸರ್ಕಾರ ತಿರುವಲ್ದಲ್ಲ, ಸ್ವಲ್ಪ ಅವರಿಗೆ ಬುದ್ಧಿಮಾತು ಹೊರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇದು ಒಂದು ವೇಳೆ ಇವತ್ತು ಈ ಹೋರಾಟಕ್ಕೆ ನೀವು ಮಡಿದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಬಂದ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಬಂದ್ಗೆ ಅವಕಾಶ ಕೊಡ್ತೀರಾ, ಮಾತುಕತೆ ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೀರಾ, ನೀವು ಡಿಸೈಡ್ ಮಾಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಗೆ ಯಾರು ಕೆಟ್ಟವರೇನಿಲ್ಲ, ಮುಖ್ಯಮಂತ್ರಿ ಕೆಟ್ಟವರು, ಕೈಗಾರಿಕೆ ಮಂತ್ರಿ ಕೆಟ್ಟವರು, ಅಪೋಸಿಷನ್ ಪಾರ್ಟಿ ನಮ್ದು ಅದೆಲ್ಲ ಉದ್ದೇಶ. ನಮ್ಮ ಉದ್ದೇಶ ನಮ್ಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೋರಾಟ 5 ಗಂಟೆವರೆಗೆ ಇದೇ ರೀತಿಯಲ್ಲಿ ಶಾಂತ ರೀತಿಯಿಂದ ನಡೆಯುವುದು. 5 ಗಂಟೆವರೆಗೆ ಅಂತ ನಾವು ಹೇಳಿದ್ವಿ. 5 ಗಂಟೆವರೆಗೆ ಇದೇ ರೀತಿಯಲ್ಲಿ ನಾವು ಬೀದಿಯಲ್ಲಿ ಕೂತು ಇವತ್ತು ಈ ಹೋರಾಟವನ್ನ ಮುಂದುವರಿಸೋಣ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು. ಅವ್ರಿಗೆ ಹೇಳೋದಿಷ್ಟೇ, ಒಂದ ಖರ್ಚಿಲ್ಲಾರ್ದಂಗೆ ಅಭಿವೃದ್ಧಿ ಪಡಿಸಿದಂತ ಭೂಮಿ ವಾಪಸ್ ಕೊಡ್ತೀರಾ, ಅರ್ಧ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಸಬ್ಸಿಡಿ ರೊಕ್ಕ ಕಂಪನಿಯವ್ರಿಗೆ ಕೊಟ್ಟಿರಲ್ಲ, ಆ ಕಂಪನಿ ಕಡೆಯಿಂದ ಆ ಸಬ್ಸಿಡಿ ರೊಕ್ಕ ನಮಗೆ ಕೊಡಿಸ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ. ಯಾರಿಗೂ ನಷ್ಟ ಇಲ್ಲ ಅಂತೇಳಿ. ಯಾಕಂದ್ರೆ ಕಂಪನಿಯವರೇನು ಸ್ವಂತ ಕೊಡಲ್ಲ ಸಬ್ಸಿಡಿ ರೊಕ್ಕ, ಸರ್ಕಾರದ ರೊಕ್ಕ ಅಂದ್ರೆ ಯಾರ್ದು? ಸರ್ಕಾರಕ್ಕೆ ದುಡ್ಡು ಕೊಡೋರು ನಾವು, ಟ್ಯಾಕ್ಸ್ ಕೊಡೋರು ನಾವು.